ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾಯಿರೋ ವಿಡಿಯೋ ಬಂದು ಬೆಂಗಳೂರಲ್ಲಿ ಇರೋ ಓರಿಯನ್ ಮಾಲು. ಈ ಮಾಲನ್ನು ನಾನು ನಿಮಗೆ ಗ್ರೌಂಡ್ ಫ್ಲೋರಿಂದ ಹಿಡಿದು ಟಾಪ್ ಫ್ಲೋರ್ ತನಕ ಎಲ್ಲನೂ ತೋರಿಸ್ತೀನಿ. ಟೋಟಲ್ ಓರಿಯನ್ ಮಾಲಲ್ಲಿ 4 ಫ್ಲೋರ್ ಇದೆ. ನಾನು ಗ್ರೌಂಡ್ ಫ್ಲೋರಿಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಬೇಸ್ಮೆಂಟಲ್ಲಿ ಏನೂ ಇರೋದಿಲ್ಲ. ಗ್ರೌಂಡ್ ಫ್ಲೋರಿಂದ ಬಂದು 4th ಫ್ಲೋರ್ ತನಕ ನಾನು ನಿಮಗೆ ಎಲ್ಲ ಡೀಟೇಲ್ಸು ಹೇಳ್ತೀನಿ. ಮತ್ತು ನೀವು ಮೆಜೆಸ್ಟಿಕ್ಕಿಂದ ಬಸ್ಸಲ್ಲಿ ಹೋಗಿದ್ರೆ ನಿಮಗೆ 10 ರೂಪಾಯಿ ಕೊಟ್ಟು 15-20 ನಿಮಿಷದಲ್ಲಿ ಹೋಗ್ಬೋದು. ನಾನು ಎಲ್ಲದಕ್ಕಿಂತ ಬೆಟರ್ ಅಂದರೆ ಮೆಟ್ರೋದಲ್ಲೂ ಹೋಗ್ಬೋದು. ಆದರೆ ನನ್ನ ಹತ್ರ ಇರೋ 2 ವೀಲರ್ ಇರೋ ಕಾರಣದಿಂದ ನಾನು 2 ವೀಲರಿಂದ ಹೋಗ್ತಾಯಿದ್ದೀನಿ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, 2 ವೀಲಲ್ಲಿ ಹೋಗುವಾಗ ನಾನು ಹೇಳೋದೇನೆಂದರೆ ಎಲ್ಲ ರೂಲ್ಸ್ನೂ ಫಾಲೋ ಮಾಡಿ. ಯಾಕೆಂದರೆ ಇತ್ತೀಚೆಗೆ ಬರ್ತಾ ಇರೋ ನ್ಯೂಸಲ್ಲಿ ಯೂತ್ಗಳು ತುಂಬ ಆ್ಯಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ. ಸೊ ನಾನೇನು ಹೇಳ್ತೀನಿ, ಈ ವೀಲಿಂಗ್ ಮಾಡೋದು, ಈ ಶೋಕಿ ಮಾಡೋದು, ಈ ಆಡಂಬರ ಜೀವನ ಮಾಡೋದು ಬಿಟ್ಬಿಡಿ. ಹೆಲ್ಮೆಟ್ ಹಾಕ್ಕೊಳ್ಳಿ. ಹೆಲ್ಮೆಟ್ ಹಾಕ್ಕೊಂಡು ದಯವಿಟ್ಟು ಅದು ಬೆಲ್ಟ್ ಸರಿಯಾಗಿ ಕೂತ್ಕೊಂಡಿದೆಯೋ ಚೆಕ್ ಮಾಡಿಬಿಟ್ಟು ಬೈಕ್ ಸ್ಟ್ಯಾಂಡ್ ತೆಗೆದು ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಗಾಡಿನ ಮೂವ್ ಮಾಡಿ. ಮೂವ್ ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್ ನೀವೇನು ಮಾಡಬೇಕಂದ್ರೆ ಹಿಂದೆ ಮುಂದೆ ನೋಡಿ ಗಾಡಿ ಬರ್ತಾ ಇದೆಯೋ ಇಲ್ವೋ ಅಂತ. ಅದು ಚೆಕ್ ಮಾಡಿಕೊಂಡು ನೀವು ಗಾಡಿನ ಪಾಸ್ ಆಗ್ಬೋದು. ಯಾಕೆಂದರೆ ಎಷ್ಟೋ ಸಲ ಹಿಂದೆ ನೋಡದಿರೋ ಕಾರಣದಿಂದ ತುಂಬ ಈ ಥರ ಪ್ರಾಬ್ಲಮ್ ಕೂಡ ಆಗಿರೋದು ನಾನು ನೋಡಿದ್ದೀನಿ. ಇವಾಗ ನಾನು ಓರಿಯನ್ ಮಾಲ್ನ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ತಾ ಹೋಗಿ. ಇಲ್ಲಿ ನಿಮಗೆ ಎಲ್ಲ ಥರದ ಬ್ರ್ಯಾಂಡೆಡ್ ಸಿಗ್ತವೆ. ಒಂದು ಪರ್ಫ್ಯೂಮ್ ಪ್ರೈಸ್ ಎಷ್ಟು? 4850. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ
ಮತ್ತು ನೀವು ಇನ್ನೊಂದು ವಿಷಯನ ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್, ಏನು ಅಂದರೆ ನೀವು ಓರಿಯನ್ ಮಾಲ್ ಒಳಗೆ ಹೋಗಿದ್ದೀರಾ, ಅದೇ ಒಂದು 3 ಇಯರ್ಸ್ 4 ಇಯರ್ಸ್ ಬ್ಯಾಕ್ ನೀವು ಯಾರಾದರೂ ಓರಿಯನ್ ಮಾಲಿಗೆ ಬಂದಿದ್ದರೆ ಇಲ್ಲಿ ನಿಮಗೆ ಒಂದು ಕೂಡ ಕನ್ನಡ ಭಾಷೆಯಲ್ಲಿ ಸಿಗೋವಂಥದ್ದು ತುಂಬಾ ಕಷ್ಟ ಆಗಿದೆ. ಒಂದು ಬೋರ್ಡು ನಿಮಗೆ ಕನ್ನಡ ಭಾಷೆಯಲ್ಲಿ ಸಿಗಬೇಕು ಅಂದರೆ ಎಲ್ಲೋ ಒಂದು 5-6 ಶಾಪಲ್ಲಿ ಒಂದು ಶಾಪಲ್ಲಿ ಎಲ್ಲ ಮೂಲೆಗೆ ಕನ್ನಡದಲ್ಲಿ ಸಣ್ಣದಾಗಿ ಹಾಕಿರೋರು. ಅದೇ ನೀವು ಇಲ್ಲಿ ಈಗ ನೋಡ್ತಿದ್ರೆ ಎಲ್ಲ ಕಡೆಯೂ ಕನ್ನಡ ಇದೆ. ಇದೊಂಥರ ಪ್ರೌಡ್ ಕೊಡುವಂಥ ವಿಷಯ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಶಾಪಲ್ಲೂ ಕರ್ನಾಟಕದವರೇ ಇರ್ತಾರೆ. ಅವಾಗ ಕನ್ನಡದ ಪ್ರಿಫರೆನ್ಸ್ ಇಲ್ಲ, ಬರೀ ಇಂಗ್ಲೀಷು ಹಿಂದಿಲಿ ಇದ್ಬಿಟ್ರೆ ಮತ್ತು ಕನ್ನಡದವ್ರು ಏನು ಮಾಡಬೇಕು, ಕನ್ನಡ ಓದಿರೋರು ಏನು ಮಾಡಬೇಕು? ನಾವಿರೋದು ಕರ್ನಾಟಕದಲ್ಲಿ, ಎಲ್ಲ ಕಡೆ ಕನ್ನಡ ಭಾಷೆ ಇರೋದ್ರಿಂದ ನಮಗೆ ಈಸಿಯಾಗಿ ಆಕ್ಸೆಸ್ ಸಿಗುತ್ತೆ. ಈಗ ನೀವು ಯಾವುದೇ ಫಾರಿನ್ ಕಂಟ್ರಿನೂ ತೊಗೊಂಡ್ರು ಅಲ್ಲಿ ಅವ್ರವ್ರ ಭಾಷೆನ ಅವ್ರು ಪ್ರಿಫರೆನ್ಸ್ ಕೊಡ್ತಾರೆ. ಅದೇ ಥರ ನಮ್ಮ ಕರ್ನಾಟಕದಲ್ಲೂ ನಮ್ಮ ಕರ್ನಾಟಕಕ್ಕೆ ಕನ್ನಡ ಪ್ರಿಫರೆನ್ಸ್ ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಮೆಜಾರಿಟಿ ಪೀಪಲ್ ಕನ್ನಡ ಇರೋದ್ರಿಂದ. ಯಾಕಂದರೆ ನಾನು ಕೂಡ ಕನ್ನಡ ಮೀಡಿಯಮೇ ಓದಿರೋದು, ಅದರಿಂದ ಕನ್ನಡ ಸ್ಕೂಲಲ್ಲಿ ಓದಿ ಬಂದಿರೋರಿಗೆ ಇದು ತುಂಬಾ ಈಸಿ ಆಗುತ್ತಂತ ಅಂತ ಅಲ್ಲ. ಇಲ್ಲಿ ಬೇರೆ ಭಾಷೆಯವರು ಬಂದ್ರೂ ಕೂಡ ಈ ಕನ್ನಡ ಅನ್ನೋದು ಒಂದು ಅವರಿಗೆ ಫೀಲ್ ಇರುತ್ತೆ, ಇದು ನಾವು ಕರ್ನಾಟಕದಲ್ಲಿ ಇದ್ದೀವಿ ಅನ್ನೋ ಥರ. ಇದೊಂದು ಒಳ್ಳೆಯ ವಿಷಯ. ಏನಂತೀರಾ? ಇದು ನನ್ನ ಕಮೆಂಟ್ಸಲ್ಲಿ ಹೇಳಿ.
ಮತ್ತು ನಾವು ಫುಡ್ ಕೋರ್ಟಲ್ಲಿ ನಾನು ನಮ್ಮ ಫ್ರೆಂಡ್ಸು ಎಲ್ಲರೂ ಬರ್ಗರ್ ಕಿಂಗಲ್ಲಿ ಬರ್ಗರ್ ಆರ್ಡ್ರ್ ಮಾಡಿದ್ವಿ. ಬರ್ಗರ್ ಆದಮೇಲೆ ಸ್ವಲ್ಪ ಏನು ಐಸ್ ಕ್ರೀಮ್ಸ್ ಅಂತ ಬರುತ್ತೆ ಇಲ್ಲಿ ಸಾಫ್ಟೀಸು, ಅದನ್ನು ತಿಂದ್ವಿ. ಒಂದು ರೀತಿಗೆ ಚೆನ್ನಾಗೇ ಇತ್ತು. ಅಂದರೆ ತಿಂಗಳಲ್ಲಿ ಒಂದು ಸಲ ವೀಕೆಂಡಲ್ಲಿ ಹೊರಗಡೆ ಬಂದರೆ ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ತಿನ್ನೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಡೈಲಿ ಇದನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಎಸಿಡಿಟಿ ಪ್ರಾಬ್ಲಮ್ಮು ಮತ್ತು ಬಾಡಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಬ್ರೆಡ್ಡು ಮೈದಾದಲ್ಲಿ ಮಾಡೋದ್ರಿಂದ ಅದು ನಮಗೆ ಅಷ್ಟು ಒಳ್ಳೆಯದಲ್ಲ. ಸೊ ತಿಂಗಳಲ್ಲಿ ಒಂದು ಸಲ ಓಕೆ, ತಿಂಗಳಲ್ಲಿ ಒಂದು ಸಲ ಇಲ್ಲ 15 ದಿನಕ್ಕೊಂದು ಸಲ ಈ ರೀತಿ ನಾವು ಇದನ್ನು ಪಾರ್ಟಿಯಾಗಿ ಟ್ರೀಟ್ ಮಾಡ್ಬೋದು. ಮತ್ತು ಫ್ರೆಂಡ್ಸ್ ಜೊತೆ ತಿಂದಮೇಲೆ ತುಂಬ ಎಂಜಾಯ್ ಮಾಡಿದ್ವಿ. ಇದು ಬರ್ಗರ್ ಸ್ನ್ಯಾಕ್ಸ್ ತಿಂದಾದಮೇಲೆ ನಾನು ನಿಮಗೆ ಇದನ್ನು ಲೇಕ್ ಪಾಯಿಂಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ಲೇಕ್ ಪಾಯಿಂಟ್ ಆದಮೇಲೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ನಿಮಗೆ ಇದನ್ನು ಲೇಕ್ ಪಾಯಿಂಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ಲೇಕ್ ಪಾಯಿಂಟ್ ಆದಮೇಲೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸು.